ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಪರಿಮಳ ಮೆಮೊರೀಸ್ ವ್ಲಾಗ್ಸ್. ಇನ್ನೂ ಯಾರೆಲ್ಲ ನನ್ನ ವೀಡಿಯೋಸ್ನ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಇವತ್ತಿನ ದಿನ ಬೇಗ ಎದ್ದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸಗಳನ್ನ ಹಂಗೆ ತಿಂಡಿ ತಿಂದ್ಕೊಂಡು ಫ್ರೇಮಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಈ ಫ್ರೇಮ್ನ ನಾನು ಇಷ್ಟು ಬೇಗ ಯಾಕೆ ರೆಡಿ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾನೊಂದು ಆಚೆ ಹೋಗೋದಿತ್ತು 3 ಡೇಸ್ ಟ್ರಿಪ್ಗೆ ಅಂತ. ಸೊ ಬಂದ ತಕ್ಷಣ ಡೆಲಿವರಿ ಕೊಡ್ಬೋದಲ್ಲ ರೆಡಿ ಮಾಡಿ ಇಟ್ಟೋದ್ರೆ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಕ್ಲೈಂಟ್ ಬಂದು ಯಲಹಂಕದವ್ರದ್ದು. ಇವ್ರಿಗೆ 2 ತಿಂಗಳು ಬಾಯ್ ಬೇಬಿ, ಅವ್ರದ್ದೇ ಫ್ರೇಮ್ ಇದು. ಫ್ರೇಮಿಂಗ್ ಕೆಲಸ ಎಲ್ಲ ಮುಗೀತು. ಜಸ್ಟ್ ಹಿಂಗೆ ಫ್ರೇಮ್ನ ಧೂಳಾಗಬಾರ್ದಂತೆ ಈ ಥರ ಪ್ಲಾಸ್ಟಿಕ್ ಪೇಪರಿಂದ ರ್ಯಾಪ್ ಮಾಡಿಟ್ರೆ ಫ್ರೇಮ್ ಕೆಲಸ ಮುಗ್ದಂಗೆ. ನಿಮ್ಮ ಮಕ್ಳಿಗೂ ಈ ಥರ ಫ್ರೇಮ್ ಮಾಡಿಸ್ಬೇಕಂತಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನನ್ನ ಪೇಜ್ ಬಂದು ಪರಿಮಳ ಮೆಮೊರೀಸ್ ಅಂತ ಇನ್ಸ್ಟಾ ಪೇಜು, ಅಲ್ಲೇ ನನ್ನ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಇಲ್ಲ ಅಂತಂದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡ್ಬೋದು. ಇವಾಗ ತಲೆಗೆ ಎಣ್ಣೆ ಹಾಕೊಳ್ಳೋಣ ಅಂತ ಬಂದೆ. ಒಂದು ಬೌಲಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಇದು ಬೋಳಸ್ತು ಎಣ್ಣೆ. ಇದು ಕೋಲ್ಡ್ ಪ್ರೆಸ್ಡ್ ಆಯಿಲು, ಪ್ಯೂರ್ ಆಗಿದೆ, ಚೆನ್ನಾಗಿದೆ ಇದೆ ಆಯಿಲು. ಇದನ್ನು ನಾನು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಈ ಕಾಟನ್ ಡಿಪ್ ಮಾಡಿರ್ತೀನಲ್ಲ ಅದರಲ್ಲಿ ಕೂದಲನ್ನ ಬಗ್ದು ಸ್ಕ್ಯಾಲ್ಫ್ಗೆಲ್ಲ ಅಪ್ಲೈ ಮಾಡ್ತೀನಿ. ಒಂದೊಂದು ಮುಂಚೆ ತುಂಬ ಉದ್ದ ಇತ್ತು ಕೂದಲು, ಕಟ್ ಮಾಡಿಸಿ ಇವಾಗ ಇಷ್ಟು ಬಂದ್ಬಿಟ್ಟಿದೆ. ಇವಾಗ ಸ್ವಲ್ಪ ಲಾಂಗ್ ಹೇರ್ ಬೇಕು ಅನ್ನಿಸ್ತಿದೆ, ಸೊ ಹಂಗಾಗಿ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ಪೆಡಲ್ ಬ್ರಷಿಂದ ಸಿಕ್ಕೆಲ್ಲ ಹೊಡ್ಕೊಬಿಡ್ತೀನಿ. ನಂದು ಕರ್ಲಿ ಹೇರು ಬೇಗನೆ ಸಿಕ್ಕಾಗ್ಬಿಡುತ್ತೆ. ಸೊ ಸಿಕ್ಕೆಲ್ಲ ರಿಮೂವ್ ಮಾಡಿಬಿಟ್ಟು ದೆನ್ ಅಪ್ಲೈ ಮಾಡ್ತೀನಿ ಹೇರ್ ಆಯಿಲು. ಆ ಎಣ್ಣೆ ಹಾಕೊಳ್ಳೋಕ್ಕಿಂತ ಮುಂಚೆ ನಾನು ವ್ಯಾಕ್ಸ್ನ ಹೀಟ್ಗೆ ಹಾಕಿದ್ದೆ. ಸೊ ಲೆಗ್ ವ್ಯಾಕ್ಸ್ ಮಾಡ್ಕೋಬೇಕಿತ್ತಂತೇಳಿ. ಇದು ಕ್ಯಾಟ್ರೇಜ್ ವ್ಯಾಕ್ಸು, ರೋಲ್ ಆನ್ ವ್ಯಾಕ್ಸ್ ಅಂತಲೂ ಕೂಡ ಕರೀತಾರೆ, ಬಯೋಸಾಫ್ಟ್ ಬ್ರ್ಯಾಂಡು. ನಾನು ವ್ಯಾಕ್ಸಿಂಗ್ ಎಲ್ಲ ಮನೆಯಲ್ಲೇ ಮಾಡ್ಕೋತೀನಿ. ಹ್ಯಾಂಡ್ ವ್ಯಾಕ್ಸ್ ಒಮ್ಮೊಮ್ಮೆ ಆಚೆ ಕಡೆ ಮಾಡಿಸ್ತೀನಿ, ಮಿಕ್ಕಿದೆಲ್ಲ ನಾನೇ ಮಾಡ್ಕೋತೀನಿ. ಇದು ವ್ಯಾಕ್ಸು ಹೀಟ್ ಆಗಿದೆಯಾ ಅಂತ ಕಂಡುಹಿಡಿಯೋದು, ಈ ಥರ ಖಾಲಿ ಎಂಟಿ ಸ್ಟ್ರಿಪ್ಸ್ನ ತೊಗೊಂಡ್ಬಿಟ್ಟು ಅದಕ್ಕೆ ರೋಲ್ ಮಾಡಬೇಕು. ಅದು ಈಸಿಯಾಗಿ ಮೂವ್ ಆದರೆ ಅದು ಮೆಲ್ಟ್ ಆಗಿದೆ ಅಂಥೇಳಿ. ಇವಾಗ ನಾನು ಲೆಗ್ಗಿಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಾವು ಸೆಲ್ಫಾಗಿ ವ್ಯಾಕ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೇ ಅಪ್ಲೈ ಮಾಡ್ಕೋಬೇಕು. ಇವಾಗ ನಾನು ಅಪ್ಲೈ ಮಾಡಿದ್ದೀನಲ್ವ, ಅದಕ್ಕೆ ಸ್ಟ್ರಿಪ್ಸ್ನ ಅಂಟಿಸ್ಕೊಂಡ್ಬಿಟ್ಟು ವ್ಯಾಕ್ಸ್ ಮೇಲೆ ಒಂದು 2-3 ಸಲ ಚೆನ್ನಾಗಿ ರಬ್ ಮಾಡಿ ಕೆಳಗಡೆ ಸ್ಕಿನ್ನ ಟೈಟಾಗಿ ಇಟ್ಕೊಂಡು ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ರಿಮೂವ್ ಮಾಡಬೇಕಾಗತ್ತೆ. ಆವಾಗಷ್ಟೇ ಏರ್ಸ್ ನೀಟಾಗಿ ರಿಮೂವ್ ಆಗೋದು, ಇಲ್ಲಾಂದರೆ ಅರ್ಧಕ್ಕೆ ಕಟ್ಟಾಗಿಬಿಡುತ್ತೆ. ನಾನು ಎಷ್ಟು ವ್ಯಾಕ್ಸ್ ಅಪ್ಲೈ ಮಾಡ್ಕೊಂಡಿದ್ನೋ ಅದಷ್ಟು ರಿಮೂವ್ ಮಾಡಿಕೊಂಡೆ. ನನ್ನ ಕಾಲು ತರ್ಚ್ಕೊಂಡ್ಬಿಟ್ಟಿತ್ತು, ಸೊ ಅದು ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಇದು ಇನ್ಗ್ರೋತ್ ಬೇರೆ ಕಾಣ್ತಾ ಇತ್ತು, ತುಂಬಾ ಇತ್ತು. ಸೊ ನಾನು ನೆಕ್ಸ್ಟು ಪೆಡಿಕ್ಯೂರ್ ಮಾಡ್ಕೋತೀನಲ್ಲ, ಆಗ ಸ್ಕ್ರಬ್ಬಿಂಗ್ ಮಾಡಿದಾಗ ಆಲ್ಮೋಸ್ಟ್ ಅದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಾನು ಅದಾದಮೇಲೆ ಮಾಡ್ಕೊಳ್ಳೋಣ ಅಂಥೇಳಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಪೆಡಿಕ್ಯೂರ್ ರೆಡಿ ಮಾಡಿಕೊಂಡೆ. ಇಲ್ಲಿ ಒಂದು ಟಬ್ ತೊಗೊಂಡು ಅದಕ್ಕೆ ಬಿಸಿನೀರು ಹಾಕೋತಾ ಇದ್ದೀನಿ. ನೀರು ತುಂಬ ಕಾದಿತ್ತು ಅಂತೇಳಿ 1-2 ಜಗ್ಗು ತಣ್ಣೀರು ಹಾಕ್ಕೊಂಡೆ. ಸ್ವಲ್ಪ ಬಿಸಿನೇ ಇರಬೇಕು, ತುಂಬ ಏನು ತಣ್ಣಗೆ ಮಾಡ್ಕೊಬಾರ್ದು. ಒಂದು ಟವಲು, ಹಾಗೆ ಪೆಡಿಕ್ಯೂರ್ ಟೂಲ್ಸ್ಗಳು ಏನೇನು ಬೇಕಂತ ಈ ಸೀಸರು, ಕಟ್ಟರು ಇದೆಲ್ಲ ತೊಗೊಂಡಿದ್ದೀನಿ. ಇಲ್ಲಿ ನಾನು ರಾಗದು ಪೆಡಿಕ್ಯೂರ್ ಕಿಟ್ ಬಳಸ್ತಾ ಇದ್ದೀನಿ. ನಾನು ಫಸ್ಟು ಗ್ಲೌಸ್ ಹಾಕ್ಕೊಂಡು ಇಂಪ್ರೆಷನ್ಸ್ ತಗೋತಿದ್ದೆ. ಆವಾಗೇನೂ ಈ ಥರ ಪ್ರಾಬ್ಲಮ್ಸ್ ಆಗಿರಲಿಲ್ಲ. ಇವಾಗ ನಾನು
ಗ್ಲೌಸ್ ಹಾಕ್ಕೊಂಡ್ರೆ ಸ್ವಲ್ಪ ಅನ್ಕಂಫರ್ಟಬಲ್ ಅಂತೇಳಿ ಹಂಗೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ನೇಲ್ಸ್ ಎಲ್ಲ ನನಗೆ ಯೆಲ್ಲೋ ಕಲರ್ ಟರ್ನ್ ಆಗಿಬಿಡುತ್ತೆ ಆ ಪೌಡರೆಲ್ಲ ಮುಟ್ಟಿದಾಗ. ಸೊ ಆ ಪೌಡರ್ ನನಗೆ ಅಡ್ಜಸ್ಟ್ ಆಗ್ತಾಯಿಲ್ಲ ಅನಿಸುತ್ತೆ. ಇಂಪ್ರೆಷನ್ಸ್ ತೊಗೊಳಕ್ಕೆ ಹೋದಾಗ ಆಬ್ವಿಯಸ್ಲಿ ಕೈ ಮುಟ್ಟಿರ್ತೀನಿ. ಮನೆಗೆ ಬಂದು ನೋಡಿದ್ರೆ ಎಲ್ಲ ಯೆಲ್ಲೋ ಕಲರ್ ಆಗಿಬಿಟ್ಟಿರುತ್ತೆ. ದೆನ್ ಮನೇಲಿ ಕೂತ್ಕೊಂಡು ವರ್ಕ್ ಮಾಡಬೇಕಾದ್ರೂ ಕೂಡ ಆ ಪೌಡರೆಲ್ಲ ನೇಲ್ಸ್ಗಾಗೋದ್ರಿಂದ ಯೆಲ್ಲೋ ಕಲರ್ ಆಗಿಬಿಟ್ಟಿರುತ್ತೆ. ಸೊ ಹಂಗಾಗಿ ಮೆನಿಕ್ಯೂರ್ ಮಾಡ್ಕೋತಾನೆ ಇರ್ತೀನಿ ಅವಾಗವಾಗ ನಾನು. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಿಸಿ ನೀರು ಟಬ್ಬು, ಒಂದು ತಣ್ಣೀರು ಟಬ್ಬು, ಅದಾದಮೇಲೆ ಟವಲ್ಲು. ಇಲ್ಲಿ ನಾನಿವತ್ತು ರಾಗ ಪೆಡಿಕ್ಯೂರ್ ಕಿಟ್ ಬಳಸ್ತಾ ಇದ್ದೀನಿ, ರೋಸ್ ಫ್ಲೇವರ್ದಿದು. ಇದನ್ನು ಹೇಗೆ ಯೂಸ್ ಮಾಡಬೇಕಂತ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ ಡೀಟೇಲ್ದಾಗಿ. ಮತ್ತು ಇದರಲ್ಲಿ ಏನೇನು ಇನ್ಗ್ರೀಡಿಯೆಂಟ್ ಇದೆ ಅಂತಲೂ ಕೊಟ್ಟಿದ್ದಾರೆ. ನಾನು ಸಲೂನಲ್ಲಿ ಕೆಲಸ ಮಾಡಬೇಕಾದ್ರೆ ಇದೇ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಇದು ಚೆನ್ನಾಗಿದೆ. ಸೊ ಹಂಗಾಗಿ ನಾನು ಇದನ್ನೇ ಯೂಸ್ ಮಾಡೋದು, ನಾನು ಓನ್ ಪರ್ಸ್ನಲ್ ಯೂಸ್ಗೋಸ್ಕರನೂ. ಇಲ್ಲಿ ನೋಡ್ಬೋದು 6 ಸ್ಯಾಶೆಟ್ ಇರುತ್ತೆ. ಅಲ್ಲೇ ಅದ್ರ ಮೇಲೆ ಬರೆದಿರ್ತಾರೆ ಫಸ್ಟು ಇದು ಸೋಕಿಂಗ್ ಯೂಸ್ ಮಾಡೋದು, ಇದು ಸ್ಕ್ರಬ್ಬು, ಇದು ಮಾಸ್ಕು ಅಂತೆಲ್ಲ ಅದ್ರ ಮೇಲೆ ಬರೆದಿರ್ತಾರೆ. ಅದು ನೋಡ್ಕೊಂಡು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇವಾಗ ಪೆಡಿಕ್ಯೂರ್ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟ್ ನನಗೆ ಕಾಲು ಇಟ್ಕೊಳ್ಳೋಕೆ ಎಲ್ಲೂ ಗ್ರಿಪ್ ಸಿಗ್ತಿರ್ಲಿಲ್ಲ. ಸೊ ಹಂಗಾಗಿ ಒಂದು ಜಗ್ ತೊಗೊಂಡು ಅದನ್ನ ಉಲ್ಟಾ ಮಾಡಿಟ್ಟು ಅದ್ರ ಮೇಲೆ ಕಾಲು ಇಟ್ಕೊಂಡು ನೇಲ್ ಪಾಲಿಶ್ ರಿಮೂವ್ ಮಾಡ್ಕೋತಾ ಇದ್ದೀನಿ. ಕಾಟನ್ಗೆ ಸ್ವಲ್ಪ ರಿಮೂವರ್ನ ಹಾಕ್ಕೊಂಡು 1-2-3 ಡ್ರಾಪ್ಸು ಅದನ್ನು ನೇಲ್ಸ್ ಮೇಲೆ ಜಸ್ಟ್ 1-2-3 ಸೆಕೆಂಡ್ಸ್ ಇಟ್ಕೊಂಡ್ರೆ ಸಾಕು, ಈಸಿಯಾಗಿ ರಿಮೂವ್ ಆಗುತ್ತೆ. ಸೊ ಈಗ ಕಾಲಿಂದೆಲ್ಲ ಆಯಿತು. ಇವಾಗ ಕೈಯಲ್ಲಿ ನಾನು ನೇಲ್ ಪಾಲಿಶ್ ಹಾಕ್ಕೊಂಡಿರಲಿಲ್ಲ. ಸೊ ಅದೇನು ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನೇಲ್ಸ್ ಕಟ್ ಮಾಡ್ಕೊಂಬಿಡೋಣ. ಇದು ಸೈಡ್ ಕಟರ್, ಇದರಲ್ಲೇ ನಾನು ನೇಲ್ಸ್ ಎಲ್ಲ ಕಟ್ ಮಾಡ್ಕೋತೀನಿ. ಈ ಥರ ಬೆರಳನ್ನ ಹಿಂಗೆ ಟೈಟಾಗಿ ಹೋಲ್ಡ್ ಮಾಡಿಕೊಂಡು ಶೇಪ್ ಕೊಟ್ಕೋತಾ ಇದ್ದೀನಿ. ನನ್ನ ನೇಲ್ಸ್ ಏನು ಅಷ್ಟೊಂದು ಚೆನ್ನಾಗಿಲ್ಲ. ಕಾಲಿಂದು ಫುಲ್ ತೆಳು, ಸ್ಕಿನ್ಗೆ ಅಂಟ್ಕೊಂಡೇ ಬೆಳೆಯೋದ್ರಿಂದ ಅದೇನು ಲೆಂತಿಯಾಗಿ ಬೆಳೆಯೋದೇ ಇಲ್ಲ. ಫಸ್ಟ್ ಹೆಬ್ಬೆರಳು ಮಾತ್ರ ಚೆನ್ನಾಗಿ ಬೆಳೆಯುತ್ತೆ. ಸೊ ಹಂಗಾಗಿ ನಾನು ಅದಕ್ಕೆ ಶೇಪ್ ಕೊಟ್ಕೊಂಡು ಸ್ವಲ್ಪ ಬೆಳೆಸ್ತೀನಿ. ಈಗ 2 ಕಾಲ್ದು ಆಯಿತು. ಇವಾಗ ನೀರಿಗೆ ಸೋಕ್ ಮಾಡ್ಕೊಳಕ್ಕಂತೇಳಿ ಮೊದಲನೇ ಪ್ಯಾಕೆಟ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಇದು ಫುಲ್ಲು ರೋಸ್ ಫ್ಲೇವರು. ಇದರಲ್ಲಿ ರೋಸ್ ಪೆಟಲ್ಸ್ ಕೂಡ ಆ್ಯಡ್ ಮಾಡಿರ್ತಾರೆ. ಇದು ನೀರಿಗೆ ಹಾಕಿದ ತಕ್ಷಣ ಒಂಥರ ಜೆಲ್ಲಿ ಥರ ಆಗಿಬಿಡುತ್ತೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ, ಬಟ್ ಬಿಸಿ ಇತ್ತು. ಇನ್ನು ಸ್ವಲ್ಪ ತಣ್ಣೀರನ್ನ ಆ್ಯಡ್ ಮಾಡಿಕೊಂಡು ಒಂದು ಬೌಲ್ ತೊಗೊಂಡು ಇದೊಂಚೂರು ಮೆನಿಕ್ಯೂರ್ಗೆ ಮಿಕ್ಸ್ ಮಾಡ್ಕೊಳಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಪೆಡಿಕ್ಯೂರ್ ಜೊತೆಗೆ ಮೆನಿಕ್ಯೂರ್ನು ಟೈಮ್ ಮಾಡ್ಕೊಬಿಡ್ತೀನಿ ಟೈಮ್ ಸೇವಿಂಗೋಸ್ಕರ. ಆಲ್ಮೋಸ್ಟ್ ಪೆಡಿಕ್ಯೂರು 1-1/4 ಗಂಟೆ ಟೈಮ್ ಹಿಡಿಯುತ್ತೆ. ಅದೇ ಟೈಮಲ್ಲಿ ಮೆನಿಕ್ಯೂರ್ನು ಕೂಡ ಮಾಡ್ಕೋತಾ ಇರ್ತೀನಿ. ಇದು ಕ್ಯೂಟಿಕಲ್ ಕ್ರೀಮ್ ಪ್ಯಾಕೆಟು. ಇದನ್ನು ಓಪನ್ ಮಾಡಿಕೊಂಡು ನೇಲ್ಸ್ ಮೇಲೆಲ್ಲ ಹಚ್ಕೋತೀನಿ. ಇದನ್ನು ಈ ಟೂಲಿಂದ ತೊಗೊಂಡು ನೇಲ್ಸ್ಗೆಲ್ಲ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಡೋದ್ರಿಂದ ನೇಲ್ಸಲ್ಲಿರೋ ಡೆಡ್ ಸ್ಕಿನ್ನು ಮತ್ತು ಸುತ್ತ ಕ್ಯೂಟಿಕಲಲ್ಲಿರೋ ಡೆಡ್ ಸ್ಕಿನ್ ಎಲ್ಲ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಇವಾಗ ಕಾಲನ್ನ ನೀರಲ್ಲಿ ನೆನೆಯೋಕೆ ಇಟ್ಬಿಟ್ಟು ಇವಾಗ ನೇಲ್ಸ್ ಕಟಿಂಗ್ ಮಾಡಿಕೊಂಡು ಇದನ್ನು ಕೂಡ ಶೇಪ್ ಮಾಡ್ಕೋತೀನಿ.
ನೇಲ್ಸು ಹಾಗೆ ಇಂಬಡಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಏನು ಕಂಪ್ಲೀಟ್ ಪ್ರೊಸೀಜರ್ ಎಲ್ಲ ಮುಗಿಸಿ ಇದು ಲಾಸ್ಟು ಸ್ಕ್ರಬ್ಬಿಂಗು ಮತ್ತು ಪ್ಯಾಕು ಎಲ್ಲ ಆಯಿತು. ಪ್ಯಾಕ್ ಹಾಕಿ ಒಂದು 10 ನಿಮಿಷ ಡ್ರೈ ಆಗೋವರೆಗೂ ವೆಯ್ಟ್ ಮಾಡಿ ಹೋಗಿ ವಾಶ್ ಮಾಡ್ಕೊಂಡು ಬಂದೆ. ಕಾಲು ಮತ್ತು ಕೈ ಮೇಲಿರೋ ನೀರನ್ನೆಲ್ಲ ಈ ಥರ ಟವಲಿಂದ ಒರೆಸ್ಕೊಂಡು ಇವಾಗ ಲಾಸ್ಟಲ್ಲಿ ಮಸಾಜ್ ಕ್ರೀಮ್ ಹಚ್ಕೋಬೇಕು. ಮಸಾಜು ಪಾರ್ಲರಲ್ಲಿ ಮಾಡ್ಕೊಳ್ಳೋ ಅಷ್ಟು ಚೆನ್ನಾಗಿ ಮಾಡ್ಕೊಳಕ್ಕಾಗಲ್ಲ ಮನೆಗಳಲ್ಲಿ. ಇದು ಮಸಾಜ್ ಕ್ರೀಮು ಸ್ವಲ್ಪ ಮಾಯ್ಶ್ಚರೈಸರಾಗೂ ಕೂಡ ವರ್ಕ್ ಮಾಡುತ್ತೆ. ಇದನ್ನು ಅಪ್ಲೈ ಮಾಡಿ ನಾವು ಮಸಾಜ್ ಮಾಡಾದಮೇಲೆ ಇದನ್ನೇನು ತೊಳೆಯೋ ಅವಶ್ಯಕತೆ ಇರೋದಿಲ್ಲ, ಹಂಗೆ ಕಾಲಲ್ಲಿ ಬಿಡ್ಬೋದು. ಪೆಡಿಕ್ಯೂರ್ ಮಾಡಿದಾಗ ಕಾಲು ಸ್ವಲ್ಪ ಡ್ರೈ ಆಗುತ್ತೆ, ಯಾಕಂತೇಳಿದ್ರೆ ಅದ್ರಲ್ಲಿ ಕೆಮಿಕಲ್ಸು ಸ್ವಲ್ಪ ಇರುತ್ತೆ, ಮತ್ತು ನಾವು ಇಂಬಡಿ ನೇಲ್ಸ್ ಎಲ್ಲ ಒಂದೊಂದು ಲೇಯರೇ ರಿಮೂವ್ ಆಗಿರುತ್ತೆ. ಸೊ ಹಂಗಾಗಿ ಸ್ಕಿನ್ ಡ್ರೈ ಆಗಿರುತ್ತೆ. ಇದನ್ನು ಹಚ್ಕೋಬೇಕು. ಸೊ ನಾನು ಇದನ್ನು ಹಚ್ಕೊಂಡು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಸಾಜ್ ಮಾಡ್ಕೋತಾ ಇದ್ದೀನಿ. ಇವಾಗ ನೀವೇ ನೋಡ್ಬೋದು ಹ್ಯಾಂಡ್ಸು ಮತ್ತು ಲೆಗ್ಸ್ ಎರಡಕ್ಕೂ ಅಪ್ಲೈ ಮಾಡ್ಕೊಂಡಾಯಿತು. ಎಷ್ಟು ನೀಟಾಗಿ ಕಾಣ್ತಿದೆ ಅಂತೇಳಿ. ನೇಲ್ಸ್ ಮೇಲೆ ಇದ್ದಿದ್ದು ಎಲ್ಲೋ ಸ್ಟೈನ್ ಕೂಡ ಹೋಗಿದೆ. ನಾವು ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಪೂರ್ತಿ ಪೆಡಿಕ್ಯೂರ್ ಅಥವಾ ಮೆನಿಕ್ಯೂರ್ ವಿಡಿಯೋ ಬೇಕಂತ ಅಂದರೆ ಕಮೆಂಟ್ ಮಾಡಿ, ನಾನು ಪೂರ್ತಿ ವಿಡಿಯೋ ಮಾಡಿ ಹಾಕ್ತೀನಿ. ಸಲೂನ್ ರೀತಿಯೆಲ್ಲ ಹೇಗೆ ಮನೇಲಿ ಮಾಡ್ಕೋಬಹುದು ಅಂತ. ಆಮೇಲೆ ಅದಕ್ಕೆ ಬೇಕಾಗಿದ್ದ ಟೂಲ್ಗಳು ಏನೇನು ಪರ್ಚೇಸ್ ಮಾಡಬೇಕು ಅಂತಲೂ ನಾನು ಹೇಳ್ತೀನಿ. ಇವಾಗ ನೇಲ್ ಪಾಲಿಶ್ ಟೈಮು. ಇವಾಗ ನಾನು ನೇಲ್ಸ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇವಾಗ ಜಾಸ್ತಿ ಬಿದ್ದುಬಿಡ್ತು, ಸೊ ಅದನ್ನು ಲಾಸ್ಟಲ್ಲಿ ನಾನು ರಿಮೂವ್ ಮಾಡ್ಕೋತೀನಿ. ನಾವು ಪೆಡಿಕ್ಯೂರ್ ಮತ್ತು ಮೆನಿಕ್ಯೂರ್ ಮಾಡ್ಕೊಂಡಿನ ಆ್ಯಕ್ಚುಲಿ ನೇಲ್ಸ್ನ ಹಾಗೆ ಖಾಲಿ ಬಿಡೋದು ಒಳ್ಳೆಯದು, ಯಾಕಂದರೆ ಅದು ನೇಲ್ಸು ಬ್ರೀತ್ ಮಾಡುತ್ತೆ. ಬಟ್ ನಾನು ನಾಳೆ ಎಲ್ಲೋ ಹೋಗಬೇಕಿತ್ತು, ಸೊ ಹಂಗಾಗಿ ನೇಲ್ ಪಾಲಿಶ್ ಹಾಕೋತಾ ಇದ್ದೀನಿ. ಇವಾಗ ನೇಲ್ ಪಾಲಿಶ್ ಹಚ್ಕೊಳ್ಬೇಕಾದ್ರೆ ಆವಾಗಲೇ ಎಕ್ಸ್ಟ್ರಾ ಬಿದ್ದುಬಿಟ್ಟಿತ್ತಲ್ಲ, ಅದಕ್ಕೆ ಒಂದು ಕಾಟನ್ ಬರ್ಡಿಂದ ನೇಲ್ ಪಾಲಿಶ್ ರಿಮೂವರ್ನ ಹಾಕ್ಕೊಂಡು ಈ ಥರ ರಿಮೂವ್ ಮಾಡ್ಕೋತಾ ಇದ್ದೀನಿ ಎಕ್ಸಸ್ನ. ನೀಟಾಗಿ ಈಸಿಯಾಗಿ ಬಂದುಬಿಡುತ್ತೆ ಎಕ್ಸಸ್ ಏನಾದರೂ ಇದ್ದರೆ. ನಾವೇನು ಯೂಸ್ ಮಾಡಿರ್ತೀವಿ ಟವಲ್ನ ಈ ಥರ ಹಾಕ್ಬಿಟ್ಟು ನಮ್ಮ ಪಾದಗಳನ್ನ ಇದ್ರಲ್ಲಿ ಒರೆಸ್ಕೋಬೇಕು. ಯಾಕಂದರೆ ಮಸಾಜ್ ಕ್ರೀಮು ಕೆಳಗಡೆನೂ ಆಗಿರುತ್ತಲ್ಲ, ಸೊ ಹಾಗಾಗಿ ನಾವು ನೆಲದ ಮೇಲೆ ಕಾಲಿಟ್ಟಾಗ ಅಲ್ಲಿರೋ ಧೂಳುಗಳೆಲ್ಲ ಮತ್ತೆ ಖಾಲಿಗಾಗುತ್ತೆ. ನೀವು ಟಿಶ್ಯೂನಲ್ಲೂ ಬೇಕಾದರೂ ಒರೆಸ್ಕೋಬೋದು, ಬಟ್ ನಾನಿಲ್ಲಿ ಟವಲ್ನ ಯೂಸ್ ಮಾಡಿದ್ದೀನಲ್ಲ, ಸೊ ಹಂಗಾಗಿ ಇದರಲ್ಲೇ ಒರೆಸ್ಕೋತಾ ಇದ್ದೀನಿ. ಇದನ್ನೆಲ್ಲ ಮುಗಿಸೋಷ್ಟರಲ್ಲಿ ಆಲ್ಮೋಸ್ಟ್ ಸಂಜೆ ನೈಟೇ ಆಗಿಬಿಟ್ಟಿತ್ತು. ಸೊ ನಾನು ಇವಾಗ ಒಂದು ಸ್ವಲ್ಪ ಶಾಪಿಂಗ್ ಹೋಗಬೇಕಾಗಿತ್ತು. ಅಡುಗೆಗೆಲ್ಲ ರೆಡಿ ಮಾಡಿಟ್ಬಿಟ್ಟು ಆಚೆ ಹೋಗ್ತಾ ಇದ್ದೀನಿ.
ಇಲ್ಲೆಲ್ಲ ಪರ್ಚೇಸಿಂಗ್ ಎಲ್ಲ ಆಯಿತು. ಕೆಲವೊಂದು ಬ್ಯೂಟಿ ಐಟಮ್ಗಳು ತೊಗೋಬೇಕಾಗಿತ್ತು ಹೇರ್ ಸ್ಟೈಲಿಗೆ ಸಂಬಂಧಪಟ್ಟಂಗೆ. ಸೊ ಹಂಗಾಗಿ ನಾನು ಮೇಕಪ್ ಬಯೋಗ್ರಫಿಗೆ ಹೋದೆ. ಹೋದೆ ಏನು ಆಫರ್ ಇದೆ ಅಂತೆಲ್ಲ ಎನ್ಕ್ವೈರಿ ಮಾಡಿಕೊಂಡು ಒಂದಷ್ಟು ಐಟಮ್ ತೊಗೋಬೇಕಾಗಿತ್ತು. ಅದೆಲ್ಲ ತೊಗೊಂಡು ನಾನು ತೊಗೊಂಡಾದ್ಮೇಲೆ ಸುಮ್ಮನೆ ನೋಡ್ತಾ ಇರ್ತೀನಿ ಏನಾದರೂ ಚೆನ್ನಾಗಿರೋ ಐಟಮ್ಸ್ ಇದೆಯಾ ಅಂತ ಹೇಳಿ. ಹಂಗಾಗಿ ಎಲ್ಲ ನೋಡ್ತಾ ಇದ್ದೆ. ಇಲ್ಲಂತೂ ಫ್ಯಾನ್ಸಿ ಐಟಮ್ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಈ ರಿಂಗ್ಗಳು, ಫಿಂಗರ್ ರಿಂಗ್ಗಳಂತೂ ಸಖತ್ತಾಗಿರುತ್ತೆ. ಬಟ್ ಕ್ವಾಲಿಟಿ ಎಲ್ಲ ಹೆಂಗಿದೆ ಅಂತ ಗೊತ್ತಿಲ್ಲ. ನಾನು ಯಾವುದೂ ತೊಗೊಂಡಿಲ್ಲ, ಜಸ್ಟ್ ಹೋಗೋದು ನೋಡ್ತಾ ಇದ್ದೆ. ಈ ಸಲ ಒಂದು ತೊಗೊಂಡು ಬಂದಿದ್ದೀನಿ, ಕ್ವಾಲಿಟಿ ಹೇಗಿದೆ ಅಂತ ನೋಡೋದ ಅಂತೇಳಿ. ನೆಕ್ಸ್ಟ್ ಸ್ವಲ್ಪ ಬಟ್ಟೆ ತೊಗೋಬೇಕಾಗಿತ್ತು. ಸೊ ಬಟ್ಟೆ ಅಂಗಡಿಗೂ ಹೋಗಿ ಪರ್ಚೇಸ್ ಕೂಡ ಆಯಿತು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ಸಿಗ್ತೀನಿ ಒಂದು ಒಳ್ಳೆ ಹೊಸ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು. ಏನು ರೇಟ್ ಇದೆ? ಇದು ಡಿಸ್ಕೌಂಟ್ ಹೋಗಿ 995 ಇದೆ, ಡಿಸ್ಕೌಂಟ್ ಹೋಗಿ 900.